ಸ್ಮರಣೆಯಿಂದ ಸಕಲ ಪಾಪಹರ ರಾಮ ರಾಮ ಎನ್ನಿರೋ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಅಯೋಧ್ಯೆಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕ ಕಥೆಯನ್ನು ಕೇಳುತ್ತಿರುವ PhD by DJ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ಇಂದು ಶ್ರೀರಾಮನ ಕಥೆಯನ್ನು ನಾವು ಕೇಳಿದರೆ ಶ್ರೀರಾಮ ದೇವರು ಮುಂದೆ ನಮ್ಮ ಕಥೆಯನ್ನು ಕೇಳುತ್ತಾರೆ. ವೀಕ್ಷಕರೇ, 14 ವರ್ಷಗಳ ಕಾಲ ವನವಾಸವನ್ನು ಮುಗಿಸಿಕೊಂಡು ಸೀತಾರಾಮ ಲಕ್ಷ್ಮಣರು ನಂದಿ ಗ್ರಾಮಕ್ಕೆ ಬಂದಿದ್ದಾರೆ. ಇವರ ಬರುವನ್ನೇ ಕಾಯುತ್ತಿರತಕ್ಕಂತಹ ಅಯೋಧ್ಯೆಯ ಪುರಜನರು, ಭರತ, ಗುರುಗಳು ಮತ್ತು ಅವರ ತಾಯಂದಿರು ಎಲ್ಲರೂ ಕೂಡ ಕಾದು ನಿಂತಿದ್ದಾರೆ. ಶ್ರೀರಾಮ ಪ್ರಭುಗಳು ಬಂದ ತಕ್ಷಣವೇ ಭರತನು ಓಡಿ ಹೋಗಿ ಪ್ರಭುಗಳ ಪಾದವನ್ನಿಡಿದು ಆನಂದ ಬಾಷ್ಪ ಸುರಿಸುತ್ತಾನೆ. ತದನಂತರ ಸೀತಾಮಾತೆಯವರಿಗೆ ನಮಸ್ಕರಿಸುತ್ತಾನೆ. ಆನಂತರ ರಾಮ, ಲಕ್ಷ್ಮಣ, ಸೀತೆಯರು ತಮ್ಮ ತಾಯಂದಿರ ಪಾದಗಳಿಗೆ ನಮಸ್ಕರಿಸುತ್ತಾರೆ. ಇದಾದ ನಂತರ ಭರತನು 14 ವರ್ಷಗಳ ಕಾಲದಿಂದಲೂ ಕೂಡ ನಂದಿ ಗ್ರಾಮದಲ್ಲಿ ಶ್ರೀರಾಮ ಪ್ರಭುಗಳ ಪಾದಿಕೆಗಳನ್ನು ಇಟ್ಟು ಪೂಜೆ ಮಾಡುತ್ತಿರುತ್ತಾರೆ. ಆ ಶ್ರೀರಾಮ ಪ್ರಭುಗಳ ಪಾದುಕೆಗಳನ್ನು ತೆಗೆದುಕೊಂಡು ಬಂದು ಶ್ರೀರಾಮರ ಪಾದಗಳಿಗೆ ತೊಡಿಸುತ್ತಾ ಆ ನಂತರ ಹೇಳುತ್ತಾರೆ, ಅಣ್ಣ, ಇಷ್ಟು ವರ್ಷಗಳ ಕಾಲ ನಿನ್ನ ರಾಜ್ಯವನ್ನು ನಾನು ಸುರಕ್ಷಿತವಾಗಿ ನೋಡಿಕೊಂಡಿದ್ದೇನೆ. ಇಂದಿನಿಂದ ಈ ಗಳಿಗೆಯಿಂದ ಈ ರಾಜ್ಯ ನಿನ್ನದು. ಈ ರಾಜ್ಯವನ್ನು ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಎಂದು ಬೇಡಿಕೊಳ್ಳುತ್ತಾನೆ ಮಹಾತ್ಮ ಭರತನು. ಶ್ರೀರಾಮಚಂದ್ರ ಪ್ರಭುಗಳು ನಗುತ್ತಾ ತಥಾಸ್ತು ಎಂದು ಸ್ವೀಕರಿಸುತ್ತಾರೆ. ಇದಾದ ನಂತರ ರಾಮ, ಲಕ್ಷ್ಮಣ ಮತ್ತು ಸೀತೆಯವರನ್ನು ರಥದಲ್ಲಿ ಕೂರಿಸಿಕೊಂಡು ಸ್ವತಃ ಭರತನೇ ರಥವನ್ನು ಓಡಿಸಿಕೊಂಡು ಅರಮನೆ ಕಡೆ ಹೊರಟಿದ್ದಾನೆ. ನಂದಿ ಗ್ರಾಮದಿಂದ ರಸ್ತೆಯ ಎರಡೂ ಕಡೆಯೂ ಕೂಡ ಪುರ ಜನರೆಲ್ಲ ರಾಮ, ಲಕ್ಷ್ಮಣ, ಸೀತೆಯವರನ್ನು ನೋಡಲು ಕಾತುರದಿಂದ ಕೈಗಳಲ್ಲಿ ಹೂಗಳನ್ನು ಹಿಡಿದುಕೊಂಡು ನಿಂತಿದ್ದಾರೆ. ಎಲ್ಲರೂ ಕೂಡ ಆ ರಥ ಬರುವ ದಾರಿಗೆ ಹೂಗಳನ್ನು ಹಾಕುತ್ತಿದ್ದಾರೆ. ಇಡೀ ನಗರವೇ ದೀಪಗಳಿಂದ ಅಲಂಕೃತಗೊಂಡಿದೆ, ಸಿಂಗಾರಗೊಂಡಿದೆ, ತಳಿರು ತೋರಣಗಳಿಂದ ಕಂಗೊಳಿಸುತ್ತಿದೆ. ಏಕೆಂದರೆ 14 ವರ್ಷಗಳ ನಂತರ ಶ್ರೀರಾಮ ಪ್ರಭುಗಳು ಸೀತಾಮಾತೆಯವರೊಂದಿಗೆ ಲಕ್ಷ್ಮಣ ಸಹಿತವಾಗಿ ಮತ್ತೆ ಅಯೋಧ್ಯೆಗೆ ಬರುತ್ತಿದ್ದಾರೆ. ಹಾಗಾಗಿ ಇಡೀ ಅಯೋಧ್ಯೆಯೇ ಆನಂದ ಸಾಗರದಲ್ಲಿ ಮುಳುಗಿದೆ. ಅರಮನೆಗೆ ಬಂದಂತಹ ಸೀತಾರಾಮ ಲಕ್ಷ್ಮಣರು ತಮ್ಮ ಮಂಗಳ ಸ್ನಾನಾದಿ ಕಾರ್ಯಗಳನ್ನು ಮುಗಿಸಿ ತದನಂತರ ರಾಜ ಉಡುಪುಗಳನ್ನು ಧರಿಸಿ ರಾಜಸಭೆಗೆ ಬಂದಿದ್ದಾರೆ. ರಾಜಸಭೆಗೆ ಬಂದಂತಹ ಸೀತಾರಾಮರನ್ನು ಗುರುಗಳಾದಂತಹ ವಸಿಷ್ಠರು ಕರೆದುಕೊಂಡು ಹೋಗಿ ಸಿಂಹಾಸನದ ಮೇಲೆ ಕೂರಿಸಿದ್ದಾರೆ. ಶ್ರೀರಾಮ ಪ್ರಭುವಿಗೆ ಮಂಗಳ ದ್ರವ್ಯಗಳಿಂದ ಅಭಿಷೇಕ ಮಾಡಿದ್ದಾರೆ. ತದನಂತರ ಶಾಸ್ತ್ರೋಕ್ತವಾಗಿ ತಮ್ಮ ತಲೆಮಾರಿನಿಂದ ಅಂದರೆ ಮನುವಿನ ಕಾಲದಿಂದಲೂ ಧರಿಸುತ್ತಿರತಕ್ಕಂತಹ ಕಿರೀಟವನ್ನು ಶ್ರೀರಾಮ ಪ್ರಭುಗಳ ತಲೆಯ ಮೇಲೆ ಇರಿಸಿದ್ದಾರೆ. ಸಭೆಯಲ್ಲಿ ಹರ್ಷೋದ್ಗರವಾಗುತ್ತಿದೆ. ಶ್ರೀರಾಮನಿಗೆ ಜಯವಾಗಲಿ, ಶ್ರೀರಾಮನಿಗೆ ಜಯವಾಗಲಿ, ಶ್ರೀರಾಮನಿಗೆ ಜಯವಾಗಲಿ ಎಂದು ಸಭೆಯೆಲ್ಲ ಸಂತೋಷದಿಂದ ತುಂಬಿದೆ. ಸುಗ್ರೀವ ಮತ್ತು ವಿಭೀಷಣರು ಸೀತಾರಾಮಚಂದ್ರರಿಗೆ ಚಾಮರ ಬೀಸುತ್ತಿದ್ದಾರೆ. ಶತ್ರುಘ್ನನಾದರೂ ಶ್ವೇತ ಛತ್ರಿಯನ್ನು ಹಿಡಿದಿದ್ದಾರೆ. ಆಂಜನೇಯನು ಶ್ರೀರಾಮ ಮತ್ತು ಸೀತೆಯವರ ಪಾದದ ಬಳಿಯಲ್ಲಿ ಮಂಡಿಯೂರಿ ಕೂತಿದ್ದಾನೆ. ಈ ರೀತಿಯಾಗಿ ಶ್ರೀರಾಮಚಂದ್ರ ಪ್ರಭುಗಳ ಪಟ್ಟಾಭಿಷೇಕದ ಕಾರ್ಯ ನೆರವೇರಿದೆ. ಶ್ರೀರಾಮಚಂದ್ರ ಪ್ರಭುಗಳ ಪಟ್ಟಾಭಿಷೇಕವಾದ ನಂತರ ರಾಕ್ಷಸ ವೀರರು, ಕಪಿವೀರರು, ಕಪಿ ಸೇನೆ ಎಲ್ಲರೂ ಕೂಡ ಯಥೇಚ್ಛವಾಗಿ ಪುರಸ್ಕಾರಗಳನ್ನು ಪಡೆದು ಅವರವರ ರಾಜ್ಯಗಳಿಗೆ ಹಿಂದಿರುಗಿದ್ದಾರೆ. ಶ್ರೀರಾಮಚಂದ್ರ ಪ್ರಭುಗಳ ಪಟ್ಟಾಭಿಷೇಕವಾದ ನಂತರ ಭರತನು ಯುವರಾಜನಾಗುತ್ತಾನೆ. ಇವರ ಒಂದು ಆಡಳಿತದಲ್ಲಿ ಅಯೋಧ್ಯೆಯು ಸಂಪದ್ಭರಿತವಾಗಿದೆ. ಯಾವ ಶತ್ರುಗಳು ಕೂಡ ಇಲ್ಲ. ಮತ್ತೆ ಮಳೆ ಬೆಳೆಗಳು ಸರಿಯಾದ ಸಮಯಕ್ಕೆ ನಡೆಯುತ್ತಿದೆ. ರಾಜ್ಯವು ಸುಭಿಕ್ಷವಾಗಿದೆ. ಪುರಜನರು ಸತ್ಯ, ನ್ಯಾಯ, ಧರ್ಮದ ದಾರಿಯಲ್ಲಿ ಸಾಗುತ್ತಿದ್ದಾರೆ. ಶ್ರೀರಾಮಚಂದ್ರ ಪ್ರಭುಗಳು ಅನೇಕ ಯಾಗ ಯಜ್ಞಗಳನ್ನು ಮಾಡುತ್ತಾ 10,000 ವರ್ಷಗಳ ಕಾಲ ಆಡಳಿತವನ್ನು ಮಾಡಿ, ರಾಜ್ಯಭಾರವನ್ನು ಮಾಡಿ, ಶಾಶ್ವತವಾಗಿ ಸಂತೋಷಭರಿತವಾದಂತಹ ರಾಮರಾಜ್ಯವನ್ನು ನೀಡಿದರು ಎಂಬಲ್ಲಿಗೆ ಈ ಒಂದು ಕಥೆಯನ್ನು ರಾಮಾಯಣದ ಕಥೆಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕ ಕಥಾಭಾಗವನ್ನು ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ಮಂಗಳವಾಗಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.
ವೀಕ್ಷಕರೇ, ದೇಶವನ್ನಾಳುವ ನಾಯಕ ಧರ್ಮದ ದಾರಿಯಲ್ಲಿದ್ದರೆ ಆ ದೇಶವು ಸದಾಕಾಲ ಸುಭಿಕ್ಷವಾಗಿರುತ್ತದೆ, ಸಂತೋಷವಾಗಿರುತ್ತದೆ, ಸಮೃದ್ಧಿಯಾಗಿರುತ್ತದೆ ಮತ್ತು ಸುರಕ್ಷಿತವಾಗಿರುತ್ತದೆ ಎಂಬ ಸಂದೇಶವನ್ನು ಜಗತ್ತಿಗೆ ನೀಡಿದಂತಹ ನಮ್ಮ ರಾಮಾಯಣ ಅದು ಒಂದು ಕಥೆಯಲ್ಲ, ಅದೊಂದು ಮಹಾನ್ ಕಾವ್ಯ. ವೀಕ್ಷಕರೇ, ರಾಜನಾದವನು ಅಥವಾ ದೇಶದ ನಾಯಕನಾದವನು ನಿಸ್ವಾರ್ಥಿಯಾಗಿ ಸ್ವಾರ್ಥವಿಲ್ಲದೆ ಸದಾಕಾಲ ದೇಶದ ರಕ್ಷಣೆಗಾಗಿ, ದೇಶದ ಅಭಿವೃದ್ಧಿಗಾಗಿ, ದೇಶದ ಜನರ ಏಳಿಗೆಗಾಗಿ ಯಾರು ಯೋಚನೆ ಮಾಡುತ್ತಿರುತ್ತಾರೋ ಅಂಥವನು ಮಹಾನಾಯಕನಾಗುತ್ತಾನೆ. ಅಂಥ ನಾಯಕನು ದೊರಕಿದಾಗ ಪುರಜನರು ಅಂಥ ನಾಯಕನನ್ನು ಯಾವುದೇ ಕಾರಣಕ್ಕೂ ಕೈ ಬಿಡಬಾರದು. ಆ ನಾಯಕನ ಪರವಾಗಿ ಎಲ್ಲ ಪುರಜನರು ಕೂಡ ಕೈ ಜೋಡಿಸಬೇಕು. ಆ ನಾಯಕನ ಪರವಾಗಿ ಎಲ್ಲರೂ ನಿಲ್ಲಬೇಕು. ಹಾಗಿದ್ದಾಗ ಮಾತ್ರ ಮುಂದಿನ ತಲೆಮಾರು ಎಲ್ಲರೂ ಕೂಡ ಸುಭಿಕ್ಷವಾಗಿ, ಸಂತೋಷವಾಗಿ, ಸುರಕ್ಷಿತವಾಗಿ ಇರಲು ಸಾಧ್ಯ ಎಂದು ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ವೀಕ್ಷಕರೇ, ಸದಾ ಈ PhD/DG ಯೂಟ್ಯೂಬ್ ಚಾನಲ್ನಲ್ಲಿ ಬರತಕ್ಕಂತಹ ವಿಡಿಯೋಗಳನ್ನು ನೋಡುತ್ತೀರಿ. ಈ ವಿಡಿಯೋಗಳು ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುತ್ತದೆ ಎಂದು ಯಾವಾಗಲೂ ಹೇಳುತ್ತಿರುತ್ತೇನೆ. ಕಾರಣವೇನೆಂದರೆ ಇಲ್ಲಿ ಬರತಕ್ಕಂತಹ ಕಥೆಗಳು ಅನೇಕ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅನ್ವಯವಾಗುತ್ತದೆ. ಈ ಕಥೆಗಳನ್ನು ಅತಿ ಹೆಚ್ಚು ಬಾರಿ ಕೇಳುತ್ತಿದ್ದರೆ ಖಂಡಿತವಾಗಿಯೂ ಪ್ರತಿಯೊಬ್ಬರ ಸಮಸ್ಯೆಗೂ ಕೂಡ ಒಂದು ಪರಿಹಾರ ಮಾರ್ಗಗಳು ಈ ಒಂದು ಕಥೆಗಳಲ್ಲಿ ಇರುತ್ತವೆ. ಹಾಗಾಗಿಯೇ ನಾನು ಪ್ರತಿ ಸಾರಿ ಹೇಳುವುದು, PhD/DG ಯೂಟ್ಯೂಬ್ ಚಾನಲ್ನಲ್ಲಿ ಬರತಕ್ಕಂತಹ ವಿಡಿಯೋಗಳನ್ನು ನೋಡಿ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳು ಸಿಗುತ್ತವೆ ಎಂದು. ಹಾಗಾಗಿ ಈ ಒಂದು ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ವ್ಯೋಮಕೇಶನ ದಿವ್ಯ ತಾರಕ ಮಂತ್ರವು ರಾಮ ರಾಮ ಎನ್ನಿರೋ. ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ